ನೀವು ಮನೇಲಿ ಅನ್ನಕ್ಕೆ ಕಲಿಸ್ಕೊಳ್ತೀರಾ ಅಂದರೆ ಇಷ್ಟೇ ಮುಗೀತು. ಟೊಮೆಟೊ ಬಾತ್ ರೆಸಿಪಿ ಮುಗೀತು ಇಲ್ಲಿಗೆ. 1 kg 200 ml ಬೇಕಾಗುತ್ತೆ. ನೀವು ಏನೇ ಏನೇ ಬಾತ್ ಮಾಡೋದಾದ್ರು, ಏನೇ ಪಲಾವ್ ಮಾಡಿದ್ರು, ಏನೇ ಮಾಡಿದ್ರು. ಆಮೇಲೆ ಸ್ಪೆಷಲಾಗಿ ಟೊಮೆಟೊ ಬಾತ್ ಪೌಡ್ರು ಟೊಮೆಟೊ ಬಾತ್ ಪೌಡ್ರಿಗೆ ಏನೇನು ಬೇಕು ಅಂತೇಳಿ 1 ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಕಲರ್ ನೋಡಿ ಯಾವ ಥರ ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ನಾವು ನಿಮ್ಮ ಎದುರಿಗೆ ಮಾಡ್ತಾ ಇರೋದು. ನಿಜ. ಆಯಿಲಿಗೆ ನಾವು ಬಿಸಿ ಎಣ್ಣೆಗೆ ಪೌಡ್ರ್ ಹಾಕಿರೋದ್ರಿಂದ ಕಲರ್ ಅಷ್ಟು ಚೆಂದ ಬರುತ್ತೆ. ಆ ತುಪ್ಪದ ಪರಿಮಳ ಹೊಡಿತಾ ಇದೆ ಮೇಲೆ ಹಾಕಿರೋ ತುಪ್ಪ. ಹೌದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಇದ್ರ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಸವಿರುಚಿ ಕೇಟರ್ಸ್ ಲಾಸ್ಟ್ ಟೈಮೆಲ್ಲ ಅದ್ಭುತವಾಗಿರೋಂಥ ರೆಸಿಪಿಗಳನ್ನ ತೋರಿಸ್ತಾನೆ ಬರ್ತಿದ್ರು. ಸೊ ರವಿಕುಮಾರ್ ಅವರು. ಸೊ ಇವತ್ತು ಸಕ್ಕತ್ತಾಗಿರೋಂಥ ಇನ್ನೊಂದು ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದರೆ, ಸರ್ ಯಾವ ರೆಸಿಪಿ ಇವತ್ತು ಟೊಮೆಟೊ ಬಾತ್. ಸಿಂಪಲ್ ಆಗಿ ಒಂದು ಟೊಮೆಟೊ ಬಾತು, ಅದ್ರ ಜೊತೆ ಟೊಮೆಟೊ ಬಾತ್ ಪೌಡ್ರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸಿಂಪಲ್ ಆಗಿ ಒಂದು ಟೊಮೆಟೊ ಬಾತ್. ಓಕೆ, ಅದ್ರ ಪೌಡ್ರನ್ನು ವಿತ್ ಟೊಮೆಟೊ ಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶಲಿ ಮನೆಗಳಲ್ಲೆಲ್ಲ ಪೌಡ್ರ್ ಬಳಸ್ಬಿಡ್ತಾರೆ ಅನ್ಸುತ್ತೆ. ಟೊಮೆಟೊ ಬಾತ್ ಪೌಡ್ರನ್ನ ತಗೊಬರ್ತಾರೆ, ಅಂಗಡಿಯಿಂದ ತಗೊಂಡ್ಬರ್ತಾರೆ. ಇಲ್ಲಾಂದ್ರೆ ಗರಂ ಮಸಾಲೆ ಪೌಡ್ರ್, ಧನಿಯಾ ಪೌಡ್ರ್ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಓಕೆ, ಸೊ ಮನೇಲೆ ಹೇಗೆ ಪೌಡ್ರ್ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸಿಂಪಲ್ ಆಗಿ ಮನೆಗಳಲ್ಲಿ ವಿಭಿನ್ನ ಶೈಲಿಯ ಟೊಮೊಟೊ ಬಾತ್ನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ರವಿಕುಮಾರ್ ಅವರು. ಸರ್ ದಯವಿಟ್ಟು ಒಂದ್ಸತಿ ತೋರಿಸಿ, ನೀಟಾಗಿ ತೋರಿಸ್ಕೊಟ್ಬಿಡಿ. ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾದಂಥ ಟೊಮೊಟೊ ಬಾತ್ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಓಕೆ ಸರ್, ಬನ್ನಿ ಟೊಮೆಟೊ ಬಾತ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನು ನೋಡೋಣ ಏನೇನು ಬೇಕು ಅಂತೇಳಿ. ಹಾಂ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 5 ಸ್ಪೂನ್ ಇದೆ. ಒಂದು ಅರ್ಧ kg ಈರುಳ್ಳಿ. ಒಗ್ಗರಣೆ ಬೇಕಾಗಿರೋ ಮೆಟೀರಿಯಲ್ಸು: ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಏಲಕ್ಕಿ, ಸ್ಟಾರ್ ಫ್ಲವರು, ಅನಾನಸ್ ಫ್ಲವರು, ಲವಂಗ, ದಾಲ್ಚಿನ್ನಿ ಎಲೆ, ಚಕ್ಕೆ. ಆಮೇಲೆ ಟೊಮೊಟೊ ಇದರಲ್ಲಿ ಅರ್ಧ ರುಬ್ಕೊಳ್ಳೋದು, ಅರ್ಧ ಹಾಗೆ ಡೈರೆಕ್ಟ್ ಹಾಕ್ಲಿಕ್ಕೆ. ಓಕೆ, ಎಷ್ಟು ಟೊಮೊಟೊ ಇದೆ? ಟೊಮೊಟೊ ಇದೊಂದು 3/4 kg ಆಗೋಷ್ಟಿದೆ, 750 ಗ್ರಾಮ್ ಆಗಷ್ಟು. ಓಕೆ. ಹುಣಸೆ ಹುಳಿ 1 ಕಪ್ ಆಗೋಷ್ಟಿದೆ. ಇದು ನಿಮ್ಗೆ ಅಡಿಷನಲ್ ಆಗಿ ಬೇಕಾದರೆ ಹಾಕೋಬೋದು, ಬೇಡ ಅಂದ್ರೆ ಇಲ್ಲ. ಇದು 2 ಕಪ್ ಮೊಸರು ಇದೆ. ಓಕೆ. ಆಮೇಲೆ ಸ್ವಲ್ಪ ಕಾಯಿ ಹಾಲಿಗೆ ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತುರಿ ಎಷ್ಟಿದೆ ಸರ್? ಇದು ಒಂದು ಅರ್ಧ ಕಾಯಿ ಇದೆ. ಅರ್ಧ ಕಾಯಿ ಇದೆ. ಆಮೇಲೆ ಗ್ರೀನ್ ಪೀಸ್ ಇದೆ. ಅದು ಕೊತ್ತಂಬರಿ ಸೊಪ್ಪು. ಓಕೆ. ಆಮೇಲೆ ಸ್ಪೆಷಲ್ ಆಗಿ ಟೊಮೆಟೊ ಬಾತ್ ಪೌಡ್ರು ಟೊಮೆಟೊ ಬಾತ್ ಪೌಡ್ರಿಗೆ ಏನೇನು ಬೇಕು ಅಂತೇಳಿ 1 ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಸಾಸಿವೆ, ಆಮೇಲೆ ಅರಿಶಿನ ಪುಡಿ, ಧನಿಯಾ ಕಾಳು 1 ಕಪ್ ಆಗೋಷ್ಟು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಒಂದು 2 ಸ್ಪೂನ್ ಬಡೆ ಸೋಂಪು, ಚಕ್ಕೆ 1 ಚಿಕ್ಕ ಪೀಸು, ಮರಾಠಿ ಮೊಗ್ಗು 1 2 ಪೀಸು, ಏಲಕ್ಕಿ 1 5, ಕಾಡು ಏಲಕ್ಕಿ 1, ಸ್ಟಾರ್ ಫ್ಲವರ್ 1 3, ಲವಂಗ 1 ಸ್ವಲ್ಪ ಖಾರಕ್ಕೆ ಬ್ಯಾಡಗಿ ಮೆಣಸು 1 ಸ್ವಲ್ಪ, ಗುಂಟೂರು ಮೆಣಸು 1 ಸ್ವಲ್ಪ, ಒಂದು ಅರ್ಧ ಚಮಚ ಹಿಂಗು. ಓಕೆ, ಪುಡಿ ಹಿಂಗು ಬಳಸಿದ್ದೀನಿ. 2 ಸೇರು ಅಕ್ಕಿ ತಗೊಂಡಿದ್ದೀನಿ ನಾನು. 2 ಸೇರು ಅಕ್ಕಿ? ಹೌದು, 2 ಸೇರು ಅಕ್ಕಿ ತಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್? ಇದು 25 ಮೆಂಬರ್ಗೆ ಆಗುತ್ತೆ. 25 ಜನಕ್ಕೆ ಆರಾಮ್ಸೆ? 20 to 25. ಓಕೆ. 20 ಜನ ಆರಾಮಾಗಿ ತಿನ್ಬೋದು. ಇನ್ನು ಆಮೇಲೆ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಜ. ಓಕೆ ಸರ್. ಒಂದು 30 ml ಆಯಿಲು, ಒಂದು 30 ml. ಸ್ವಲ್ಪ ಜಸ್ಟ್ ಫ್ರೈ ಆಗ್ಲಿಕ್ಕೆ ಅಷ್ಟೇ ಸ್ವಲ್ಪ ಆಯಿಲ್ ಹಾಕೊಳ್ಳೋದು. ಅಕ್ಕಿ ಮೊದಲನೇದು. ಓಕೆ. ಸಾಸಿವೆ, ಅಕ್ಕಿ ಮತ್ತು ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ ಐಟಮ್ಸ್ ಎಲ್ಲದನ್ನ ಉಳಿದಿರೋ ಐಟಮ್ಸ್ ಎಲ್ಲದನ್ನೂ ಹಾಕೋಬೋದು. ಓಕೆ, ಎಲ್ಲನೂ ಒಟ್ಟಿಗೆ ಹಾಕೋಬೋದು. ಇದರಲ್ಲಿ ಸೋಂಪು ಕಾಳು ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಪರಿಮಳ ಬರಲಿಕ್ಕೆ. ಲೋ ಫ್ಲೇಮಲ್ಲೇ ನೀವು ಏನೇ ಅಡುಗೆ ಮಾಡಿ, ಏನೇ ಹುರಿದ್ವಿ ಏನೇ ಮಾಡಿ ಲೋ ಫ್ಲೇಮಲ್ಲೇ ಮಾಡಬೇಕು. ಓಕೆ. ಈಗ ಮೆಣಸು ಹಾಕೊಂಬಿಡೋಣ. ಕೆಂಪು ಮೆಣಸು 2 ಇದೆಯಾ? 2, ಒಂದು ಕಲ್ಲರ್ಗೆ, ಒಂದು ಖಾರಕ್ಕೆ. ಬ್ಯಾಡಗಿ ಮೆಣಸು ಕಲ್ಲರ್ಗೆ ಮತ್ತು ರುಚಿಗೆ, ಗುಂಟೂರು ಮೆಣಸು ನಿಮಗೆ ಸ್ವಲ್ಪ ಸ್ಪೈಸಿನೆಸ್ ಬರಲಿಕ್ಕೆ, ಖಾರ ಬೇಕು ಅಂತೇಳಿ. ಹಿಂಗನ್ನು ಹಾಕೊಬಿಡೋಣ ಸ್ವಲ್ಪ. ಓಕೆ. ನಾವು ಏನೇ ಮಾಡೋದಿದ್ರು ಈಗ ಎಲ್ಲ ಸ್ವಲ್ಪ ಮಸಾಲೆಗಳನ್ನು ಪ್ರಿಪೇರ್ ಮಾಡ್ಕೊಂಡೇ ಮಾಡೋದು. ಏನಿದ್ರು ಅಂಗಡಿ ಐಟಮ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಪ್ರಿಪೇರ್ ಮಾಡಲ್ಲ ನಾವು ಯಾವುದಕ್ಕೂ. ಓಕೆ. ಎಲ್ಲ ನಾವು ಹೀಗೆ ಪೌಡ್ರ್ಗಳನ್ನ ಮಾಡ್ಕೊಂಡೇ ಮಾಡೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಲಿ ಮನೇಲಿ ಹೇಗೆ ಬರುತ್ತೆ ಅಂತ, ಆಮೇಲೆ ಹೇಳಿ. ಸುಮ್ಮನೆ ಹೊರಗಡೆಯಿಂದ ಪೌಡ್ರ್ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಹೌದು, ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು, ಬಟ್ ಟೇಸ್ಟ್ ಮಾತ್ರ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಹೆಲ್ದಿ, ಒಳ್ಳೆಯದು.
ಈ ಕೊನೆಯಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಅರ್ಶಿನ ಪುಡಿ, ಒಂದು 1/4 ಚಮಚ ಅರ್ಶಿನ ಪುಡಿ ಹಾಕೊಳ್ಳೋದಕ್ಕೆ. ಇದು ಹೀಗೆ ಬಿಡೋಣ, ನೀವು ಸ್ವಲ್ಪ ಹೊತ್ತು ಆರಲಿ. ಇದು ಸ್ಟವ್ ಆಫ್ ಮಾಡ್ಬಿಟ್ಟು ಬಿಟ್ಬಿಡೋದು. ಹೌದು, ಬಿಸಿನೇ ಪೌಡ್ರ್ ಆಗಲ್ಲ. ಸ್ವಲ್ಪ ಹೊತ್ತಿಗೆ ಬಿಟ್ಟರೆ ಹಾರ್ಕೊಳ್ಳುತ್ತೆ. ತಣ್ಣಗಾಗ್ಬೇಕು. ತಣ್ಣಗಾಗ್ಬೇಕು. ಅದು ಟೊಮೆಟೊ ಬಾತ್ ಪೌಡ್ರನ್ನ ಹೊರ್ಕೊಂಡಿದ್ದೀವಲ್ಲ, ಅದೇ ಮಸಾಲೆ ಪೌಡ್ರ್ ಅಲ್ಲ. ಹೌದು, ಅದನ್ನು ನೀಟಾಗಿ ಇದು ಪುಡಿ ಮಾಡ್ಕೊಂಡಿದ್ದೀವಿ. ಓಕೆ. ಆಮೇಲೆ ಅದರಲ್ಲಿ ಟೊಮೊಟೊಲ್ಲಿ ಅರ್ಧ ಟೊಮೊಟೊ ಮತ್ತು ಕಾಯಿನ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಬನ್ನಿ ಟೊಮೊಟೊ ಬಾತ್ ಮಾಡೋಣ. ಇದಕ್ಕೆ ಇವಾಗ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. 2 kg ಮಾಡ್ತಾ ಇರೋದ್ರಿಂದ 1 kgಗೆ 200 ml ಬೇಕಾಗುತ್ತೆ. ನೀವು ಏನೇ ಬಾತ್ ಮಾಡೋದಾದ್ರು, ಏನೇ ಪಲಾವ್ ಮಾಡಿದ್ರು, ಏನೇ ಮಾಡಿದ್ರು 250 ml ಬೇಕಾಗುತ್ತೆ 1 kgಗೆ. 200 ml. ಓಕೆ. 1 kgಗೆ 200 ml ಬೇಕೇ ಬೇಕಾಗುತ್ತೆ. ನೀವು ಏನೇ ಬಾತ್ ಮಾಡಿ, ಏನೇ ಮಾಡಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಇದೆಲ್ಲ ಒಟ್ಟಿಗೆ ಹಾಕೋದು. ಇದಕ್ಕೆ ಬೇಕಾದರೆ ನೀವು ಜೀರಿಗೆ, ಸೋಂಪು ಕಾಳು ಹಾಕೋಬೋದು. ನಾನು ಪೌಡ್ರಿಗೆ ಹಾಕಿರೋದ್ರಿಂದ ಇದಕ್ಕೆ ಹಾಕ್ತಾ ಇಲ್ಲ ಅದನ್ನು. ಓಕೆ. ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಂಡು ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಈರುಳ್ಳಿನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು, ಬೇಕು ಅಂದರೆ ಇನ್ನೂ ಸ್ವಲ್ಪ ಕೆಂಪು ಮಾಡ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ಓಕೆ. ಇದಕ್ಕೇನೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಂ. ಓಕೆ. ಆಮೇಲೆ ಪೌಡ್ರು ಈ ಎಣ್ಣೆಗೆ ಸ್ವಲ್ಪ ಹಾಕ್ಕೊಬಿಡ್ಬೇಕು, ಅವಾಗ ಕ್ಲೀನಾಗಿ ಫ್ಲೇವರ್ ಬಿಡುತ್ತೆ. ಹಾಂ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಬಟ್ ಇವಾಗ ಪೌಡ್ರ್ ಹಾಕಿದ್ರಲ್ಲ, ರೈಸ್ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಕೊಂತೀರಾ? ಅದು ಬೇಕು ಅಂದ್ರೆ ಹಾಕೋಬೋದು. ಓಕೆ. ಇಲ್ಲ ಅಂದರೆ ಇಲ್ಲ. ಆ ಪೌಡ್ರು ಫ್ರೈ ಆಗೋ ಪರಿಮಳ ಬಂದ್ರ ಮೇಲೆ ಟೊಮೊಟೊ ಹಾಕೋಬಿಡೋದು. ಉಳಿದಿರೋ ಟೊಮೊಟೊನ, ಬಟಾಣಿ ನಿಮಗೆ ಟೊಮೊಟೊ ಎಲ್ಲ ಹುಳಿ ಹಾಕಿರ್ತೀವಿ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳೋದು, 1 ಕಪ್ ಆಗೋಷ್ಟು. ಸ್ವಲ್ಪ ಕಾವು ಕಡಿಮೆ ಇಟ್ಕೊಳ್ಳೋದು. ಇವಾಗ ನೀವು ಮನೇಲಿ ಅನ್ನಕ್ಕೆ ಕಲಿಸ್ಕೊಳ್ತೀರಾ ಅಂದರೆ ಇಷ್ಟೇ, ಮುಗೀತು. ಟೊಮೆಟೊ ಬಾತ್ ರೆಸಿಪಿ ಮುಗೀತು ಇಲ್ಲಿಗೆ. ಓಕೆ. ಮನೇಲೇ ಮಾಡ್ಕೊಳ್ತೀವಿ ಅಂತ, ಮನೇಲೇ ಅನ್ನ ಮಾಡಿ ನೀವು ಕಲಿಸ್ಕೊಳ್ತೀರ ಅಂದರೆ ಓಕೆ, ಇಲ್ಲಿಗೆ ಆಯ್ತಿದೆ. ಇವಾಗ ಇದಾಗೋಯ್ತು, ಇಲ್ಲಿಗೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ನೀವು ರುಚಿ ನೋಡ್ಕೊಂಡ್ರೆ ಮುಗೀತಿದ್ದು ಇವಾಗ ಇಲ್ಲಿಗೆ. ಓಕೆ. ಗೊಜ್ಜಿದೆ ಇವಾಗ. ಟೊಮೆಟೊ ಬಾತ್ ಗೊಜ್ಜು ರೆಡಿ. ಬಾತ್ ಇದು ನಾವು ದಮ್ ಹಾಕೋದ್ರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಅದೆಲ್ಲ ಆ್ಯಡ್ ಮಾಡ್ತೀವಿ. ಮೊಸರು, ಟೊಮೆಟೊ, ಕಾಯಿ ರುಬ್ಬಿರೋದು ಅದನ್ನೆಲ್ಲ ಆ್ಯಡ್ ಮಾಡ್ತೀವಿ. ನೀವು ಮನೇಲಿ ಏನಾದ್ರು ಗೊಜ್ಜು ಮಾಡ್ಕೊಳ್ತೀರಿ ಅಂದರೆ ಇದಕ್ಕೆ ಆಯ್ತು ಇಲ್ಲಿಗೆ. ಇವಾಗ ಇಲ್ಲಿ ಮುಗೀತು. ಅದೇ ಲಾಸ್ಟ್ ಟೈಮ್ ಹೇಳ್ದಂಗೆ 1 ಸೇರಿಗೆ 1 ಮುಷ್ಟಿ. ಓಕೆ. 1 ಲೀಟ್ರಿಗೆ 1 ಮುಷ್ಟಿ. ನಿಮಗೆ 2 ಮುಷ್ಟಿ ಹಾಕ್ಬಿಟ್ರೆ ಮುಗ್ದೋಯ್ತು. ಕಲ್ಲುಪ್ಪು ಬಳಸೋದು ರುಚಿ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಫುಡ್ಗಾದ್ರೂ ಓಕೆ, ಕಲ್ಲುಪ್ಪು ಯೂಸ್ ಮಾಡಬೇಕು. ಕಲ್ಲುಪ್ಪು ಯೂಸ್ ಮಾಡಬೇಕು. ರುಬ್ಬಿಟ್ಕೊಂಡಿರೋ ಟೊಮೊಟೊ, ಕಾಯಿ ಹಾಕೊಳ್ಳೋದು. 2 ಕಪ್ ಮೊಸರು. ಇದು ಆಪ್ಷನಲ್, ಬೇಕು ಅಂತೇನಿಲ್ಲ. ಸೊ ನೀವು ಮೊಸರು ಹಾಕೊಳ್ಳೋದ್ರಿಂದ ಒಂಥರ ಬಿರಿಯಾನಿ ಫ್ಲೇವರ್ ಬರುತ್ತೆ. ಆಮೇಲೆ ಅದಕ್ಕೆ ನಿಮಗೆ ಜೊತೆಗೆ ಏನು ಬೇಕು ಅಂತ ಇರೋದಿಲ್ಲ. ಮೊಸರು ಯಾವುದೇ ಬಾತಿಗೆ ಏನು ನೀವು ಮೊಸರು ಯೂಸ್ ಮಾಡೋದ್ರಿಂದ ಓಕೆ, ಅದಕ್ಕೆ ನಿಮಗೆ ಪಚಡಿ ಆಗಲಿ ಅಥವಾ ಚಟ್ನಿ ಆಗಲಿ ಆ ಥರ ಬೇಕು ಅನ್ನೋದು ಇರೋದಿಲ್ಲ. ಟೊಮೊಟೊ ರುಬ್ಬಿರೋದು ಹಾಕಿರೋದ್ರಿಂದ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಆ ಬ್ಯಾಡಿಗೆ ಮೆಣಸು ಕಲರ್ ಹೇಗೆ ಬಂದಿದೆ ಅಂತ. ಇದಕ್ಕೂ ರೈಸ್ ಹಾಕಿ ಕಲ್ಸ್ಕೊಬೋದಲ್ಲ, ಮೊಸರು ಗಿಸ್ರು ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ? ಅವಾಗ ಒಂಥರ ಪುಡಿ ಬರಲ್ಲ, ಬಾತು ಹುಡಿ ಆಗಿರಲ್ಲ. ಈಗ ನೋಡಿ ಇದಿಷ್ಟು ಲಿಕ್ವಿಡ್ ಇದಲ್ವಾ? ಹೌದು. ಹುಡಿ ಆಗಿರಲ್ಲ. ಓಕೆ. ಸಾಂಬಾರಲ್ಲಿ ಕಲಿಸ್ಕೊಂಡಂಗೆ ಆಗುತ್ತೆ. ಫ್ರೈ ಆಗಿದೆ ಅದು. ಇವಾಗ ಎಣ್ಣೆ ಬಿಡ್ತಾ ಇದೆ ನೋಡಿ, ಯಾವ ಥರ ಎಣ್ಣೆ ಮೇಲೆ ಬರ್ತಾ ಇದೆ ಅಂತೇಳಿ. ಹೌದು. ಅದಕ್ಕೆ ನೀರು ಹಾಕೊಳ್ಳೋಣ ಇವಾಗ. ಓಕೆ. ಸೊ ಒಂದು ಕಡೆ ಕಾಯಿ ಇಟ್ಟಿರ್ತೀರ, ಒಂದು ಕಡೆ ನೀರು ಕಾಯ್ತಾ ಇರ್ತದೆ. ಓಕೆ. ಸೊ ಬಿಸಿನೀರೇ ಹಾಕೊಬೇಕು? ಫಸ್ಟಿಗೆ ನೀವು ತಣ್ಣೀರು ಹಾಕೋಬೋದು. ನೀವು ಮಿಡ್ಲಲ್ಲಿ ಬೇಕು ಅಂದರೆ ನೀವು ಬಿಸಿನೀರೇ ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ವಲ್ಪ. ಓಕೆ. 2 kg ತಗೊಂಡಿರೋದ್ರಿಂದ ನಾನು ಇಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕಂದರೆ ಅಕ್ಕಿ ನೆನೆಸಿಲ್ಲ ಇವತ್ತು, ಹಾಗೆ ಹಾಕ್ತಿರೋದ್ರಿಂದ ನೆನೆಸಿಲ್ಲ. ಹಾಗಾಗಿ ನಾನು 4 ಲೀಟ್ರ್ ಹಾಕ್ಕೊಳ್ತಾ ಇದ್ದೇನೆ ನೀರು. ಓಕೆ. ನೆನೆಸಿದ್ರೆ ಕಡಿಮೆ, ಅಕ್ಕಿ ಹೇಗೆ ನೆನೆಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕುದಿಯೋಕೆ ಬಿಟ್ಬಿಡೋಣ. ಅದು ಇವಾಗ ಕುದಿ ಬರ್ತಾ ಇದೆ. ಇವಾಗ ಓಕೆ, ಅಕ್ಕಿ ಹಾಕ್ಕೊಬಿಡೋಣ. ಅಕ್ಕಿ ಹಾಕಿದ್ಮೇಲೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಇಡಬೇಕು. ಅದು ಲಾಸ್ಟ್ ಟೈಮ್ ಹೇಳ್ದಂಗೆ ತಿರುಗಿಸ್ಬಾರ್ದು ಜಾಸ್ತಿ, ಜಸ್ಟ್ ಇಷ್ಟೇ ಹಿಂಗೆ ಒಂದು 5 ನಿಮಿಷಕ್ಕೆ ಬಿಟ್ಬಿಡ್ಬೇಕಿದೆ. ಮುಚ್ಚಿಟ್ಟು ಬಿಡ್ಬೇಕು. ಓಕೆ. ಅದಾಗಿ ಒಳಗಡೆ ಬಾಯ್ಲಾಗ್ತಾ ಇರುತ್ತೆ ನಿಧಾನಕ್ಕೆ. ಮುಚ್ಚಿಡ್ಬೇಕು, ಮುಚ್ಚಿಟ್ಬಿಡೋದು ಇವಾಗ. ಓಕೆ. ಸರ್ ಲಾಸ್ಟ್ ಟೈಮು 100 ರೂಪಾಯಿಗೆ ಊಟ ಅಂತ ಹೇಳಿದ್ರಿ. ಸೊ ಏನೇನು ಬರುತ್ತೆ ಸರ್ ಅದರಲ್ಲಿ?
ಅದ್ರ ಜೊತೆ ಊಟದ ಜೊತೆ ಒಂದು ಪಾಯಸ ಬರುತ್ತೆ, ಸಾಲ್ಟು ಪಿಕಲ್ಲು, ಓಕೆ ಒಂದು ಕೋಸಂಬರಿ, ಒಂದು ಪಲ್ಯ, ಹಪ್ಪಳ ಬರುತ್ತೆ, ಆಮೇಲೆ ಲೆಮನ್ ರೈಸ್ ಅಥವಾ ಪುಳಿಯೋಗರೆ ಅವೆರಡರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ, ಅನ್ನ ಸಾಂಬಾರು, ಅನ್ನ ರಸಮ್, ಮಜ್ಜಿಗೆ ಬರುತ್ತೆ. ಇಷ್ಟು ಐಟಮ್ ಬರುತ್ತೆ ಒಂದು ಊಟದಲ್ಲಿ. ಒಂದು ಊಟ ಅಂತ ಇಷ್ಟು ಬರುತ್ತೆ? ಹೌದು, ಇಷ್ಟು ಐಟಮ್ ಬರುತ್ತೆ. ನಿಮ್ಗೆ ಯಾವ ಸ್ಟೈಲಲ್ಲಿ ಕೇಳ್ತಾರೋ ಆ ಸ್ಟೈಲಲ್ಲಿ ಕೊಡ್ತೀವಿ. ಉತ್ತರ ಕರ್ನಾಟಕ ಸ್ಟೈಲು, ದಕ್ಷಿಣ ಕರ್ನಾಟಕ ಸ್ಟೈಲು, ಆಂಧ್ರ ಸ್ಟೈಲು, ನೀವು ಯಾವ ಥರ ಕೇಳ್ತೀರೋ ಆ ಥರ ಕೊಡ್ತೀವಿ. ಓಕೆ. ನಿಮ್ಗೆ ಡೌಟ್ ಇದ್ರೆ ತರ್ಸ್ಕೋಬೋದು, ಮನೆಗೆ ಸ್ಯಾಂಪಲ್ಸನ್ನು ಕಳಿಸ್ಕೊಡ್ತೀವಿ ನಾವು. ಸ್ಯಾಂಪಲ್? ಹೌದು, ಸ್ಯಾಂಪಲ್ಸ್ ನೋಡ್ಬಿಟ್ಟೆ ಆರ್ಡರ್ ಮಾಡ್ಬೋದು ನೀವು. ನೀವು ಇಲ್ಲೇ ಬಂದು ಏನು 100 ರೂಪಾಯಿಗೆ ಏನು ಕೊಡ್ತಾರೆ ಅಂತ ಇಲ್ಲಿ ಬಂದು ಚೆಕ್ ಮಾಡೋದು ನೋಡ್ಬೋದು. ಗೋಡನ ಯಾವಾಗಲೂ ಇರುತ್ತೆ. ನೀವು ಯಾವ ಬಂದು ನೋಡ್ಕೊಂಡು ಮೆಟೀರಿಯಲ್ಸ್ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಡು, ಇಲ್ಲ ನೀವು ನಿತ್ಯ ಅಡುಗೆ ಮಾಡಿಸ್ಬೋದು. ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಡ್ಬೋದು. ಓಕೆ. ಸೊ 100 ರೂಪಾಯಿಗೆ ನನ್ನ ಪ್ರಕಾರ ಎಲ್ಲೂ ಸಿಗ್ತಿಲ್ಲ ಅನ್ಸುತ್ತೆ ಸರ್. ಎಲ್ಲೂ ಸಿಗ್ತಾಯಿಲ್ಲ, ಕಡಿಮೆ. ನಾವೊಂದು ಕೊಡೋಣಂತ ಪ್ರತಿಯೊಬ್ಬರಿಗೂ ಕಡಿಮೆ ರೇಟ್ನಲ್ಲಿ ಎಲ್ಲರಿಗೂ ಸಿಗಲಿ ಅಂತೇಳಿ ಕ್ಯಾಟ್ರಿಂಗ್ ಸರ್ವಿಸು ಸ್ವಲ್ಪ ವಿಚಾರಿಸ್ತಾರೆ. ಬೇಡಪ್ಪ ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ಕೊಳ್ತಾರೆ. ಸೊ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಆಶಯ ಅಷ್ಟೇ. ಮತ್ತಿನ್ನ ಬೇರೆ ಬೇರೆ ಬಜೆಟ್ ಒಂದು ಸಿಗುತ್ತೆ ಸರ್? ಇಲ್ಲ, ನಿಮ್ಗೆ ಯಾವ ಥರ ಸರ್ವಿಸ್ ಬೇಕಂದ್ರೆ ಆ ಥರ ಕೊಡ್ತೀವಿ ನಾವು. LED ಕೌಂಟ್ರಿಂದ ಹಿಡಿದು ಬಫೆ ಸಿಸ್ಟಮು, ಬರ್ಡೇ ಪಾರ್ಟಿ, ಪ್ರತಿ ಒಂದು ಇವೆಂಟ್ನು ಮಾಡ್ತೀವಿ. ಸೊ ಕೆಳಗಡೆ ಇದ್ದವ್ರಿಗೂ ಸಿಗಲಿ ಅಂತೇಳಿ, ಬಡವರ್ಗದ ಜನರಿಗೂ ಕೈಗೆಟಲಿ ಅಂತ ಅದನ್ನ ಮೈನ್ ಆಗಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಿಗಲಿ ಅಂತೇಳಿ. ಯಾಕಂದ್ರೆ ಅವರು ಸ್ವಲ್ಪ ಖುಷಿ ಪಡ್ತಾರೆ ಅಂತೇಳಿ, ಅವ್ರ ಖುಷಿಲಿ ನಮ್ಗೊಂದು ಖುಷಿ ಸಿಗುತ್ತೆ ಅಂತ. ನಿಜ ನಿಜ. ನಾನು ಅಕ್ಕಿನೂ ಹಾಗೆ ಉದ್ದಕ್ಕೆ ಎಷ್ಟು ಚೆಂದಾಗಿ ಬಂದಿದೆ ನೋಡಿ. ಇದು ಬಾಯ್ಲ್ ಆಗಿದೆ ಆಲ್ಮೋಸ್ಟು 90%. 90%? ಓಕೆ. ದಮ್ ಆಗ್ತಾ ಅಷ್ಟೇ ಇವಾಗ. ಕೊತ್ತಂಬರಿ ಹಾಗೂ ಸ್ವಲ್ಪ ತುಪ್ಪ ಘಮ ಕೊಡ್ಲಿಕ್ಕೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಘಮ ಕೊಡಲಿಕ್ಕೆ, ಇನ್ನೂ ಟೇಸ್ಟ್ ಜಾಸ್ತಿ ಮಾಡೋದಕ್ಕೆ. ಹೌದು. ಓಕೆ. ಬಾಳೆಲೆ ಇಟ್ಟು ಮುಚ್ಚಿಬಿಡೋದಷ್ಟೇ. ಓಕೆ. ಮುಚ್ಚಿ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಅಂದರೆ ಉರಿತಾ ಇರ್ಬೇಕು ಒಟ್ನಲ್ಲಿ ಫ್ಲೇಮು? ಉರಿತಾ ಇರಬೇಕು. ಜಸ್ಟ್ ಒಂದು ಉರಿತಾ ಇದೆಯೇನೋ ಅಂತ, ಪಾತ್ರೆ ಬೆಂಕಿ ತಾಗ್ತಾ ಇದೆಯಾ ಇಲ್ವಾ ನನಗೆ. ಓಕೆ. ಎಷ್ಟೊತ್ತು ಬಿಡಬೇಕಾಗತ್ತೆ? ಒಂದು 10 ನಿಮಿಷ ಹಾಗೆ ಬಿಡೋದು. ಓಕೆ. ಫ್ಲೇಮಲ್ಲಿ. ಆಮೇಲೆ ಆಫ್ ಮಾಡಿ ಒಂದು 10 ನಿಮಿಷ ಬಿಡೋದು. ಓಕೆ. ತಳ ಹತ್ತೋದಿಲ್ಲ ಸರ್? ಫ್ಲೇಮ್ ಅದೇ ಪಾತ್ರೆ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪಾತ್ರೆ ಯಾವ ಥರ ಯೂಸ್ ಮಾಡ್ತೀರ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಆಗಿದೆ, ಒಂದು 20 ನಿಮಿಷ ಆಗಿದೆ ಇವಾಗ. ದಮ್ ಹಾಕಿ ಓಕೆ, ನೋಡೋಣ ಹೇಗೆ ಬಂದಿದೆ ಏನು ಅಂತೇಳಿ. ಹಾಂ ಸರ್, ಖಂಡಿತ. ಆ ತುಪ್ಪದ ಪರಿಮಳ ಹೊಡಿತಾ ಇದೆ ಮೇಲೆ ಹಾಕಿರೋ ತುಪ್ಪ. ಹೌದು. ಅಂದರೆ ಅದೇ ಜಾಸ್ತಿ ತಿರ್ಸ್ಬಾರ್ದು ಅಕ್ಕಿ ಹಾಕಿದ್ಮೇಲೆ. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ಪುಡಿ ಪುಡಿಯಾಗಿ ಗೊಜ್ಜು ಮಾಡಿ ಕಲಿಸ್ದಂಗಿದೆ, ಪುಡಿ ಪುಡಿಯಾಗಿ. ಮತ್ತು ಇದಕ್ಕೆ ಗೋಡಂಬಿ ಕೂಡ ಬಳಸ್ಕೋಬೋದಾ? ಹೌದು, ಗೋಡಂಬಿ ಕೂಡ ಹಾಕೋಬೋದು, ಚೆನ್ನಾಗಿ ಬರುತ್ತೆ ಅದು. ಓಕೆ, ಥ್ಯಾಂಕ್ ಯು ಸರ್ ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೂ ಥ್ಯಾಂಕ್ ಯು. ಸವಿರುಚಿ ಕೇಟರ್ಸ್ ರವಿಕುಮಾರ್ ಅವರು ಸಖತ್ತಾಗಿರೋಂಥ ಟೊಮೊಟೊ ಬಾತ್. ಸೊ ತುಂಬ ಜನ ಕೇಳಿದ್ರಿ ಟೊಮೊಟೊ ಬಾತ್ ರೆಸಿಪಿ ವಿಡಿಯೋನ. ಸೊ ಮಾಡಿ ತೋರಿಸಿದ್ದಾರೆ, ಎಲ್ಲ ಓನ್ನಾಗೇ ಮಾಡುವಂಥದ್ದು. ಸೊ ಯಾವುದೇ ರೀತಿ ಪೌಡರ್ನ ಇವ್ರು ಬಳಸೋದೇ ಇಲ್ಲ. ಅಂದರೆ ಗರಂ ಮಸಾಲ ಪೌಡ್ರನ್ನು ಕೂಡ ಇವರು ಬಳಸೋದಿಲ್ಲ. ಮನೆಗಳಲ್ಲೆಲ್ಲ ನೀವು ಬಳಸ್ಕೊಂಡ್ಬಿಡ್ತೀರ ಗರಂ ಮಸಾಲ ಪೌಡ್ರು, ಧನಿಯಾ ಪೌಡ್ರನ್ನ ಬಳಸ್ಕೊಂಡು ಯಪ್ಪ. ಓಕೆ, ಧನಿಯಾ ಪೌಡ್ರು ಗರಂ ಮಸಾಲಾನ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರ್ ಬಳಸ್ಕೊಂಡು ಟೊಮೊಟೊ ಬಾತ್ ಮಾಡ್ಬಿಡ್ತೀರ. ಬಟ್ ಇವ್ರು ಹಾಗಲ್ಲ, ಇವರು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದಾರೆ. ನನಗದು ಬಹಳನೇ ಖುಷಿ ಅನ್ನಿಸ್ತು. ಬಿಸಿ ಬಿಸಿಯಾಗಿದೆ, ಘಮ್ ಅಂತ ಇದೆ, ಟೆಂಪ್ಟ್ ಮಾಡ್ತಾ ಇದೆ, ನನ್ನ ಬಹಳಷ್ಟು ಟೆಂಪ್ಟ್ ಮಾಡ್ತಾ ಇದೆ. ಕಂಟ್ರೋಲ್ ಮಾಡಿ ಮಾತಾಡ್ತಾ ಇದ್ದೀನಿ. ಹೇಳ್ತಿದ್ರು ಗೋಡಂಬಿ ಕೂಡ ಬಳಸ್ಕೋಬೋದು ಅಂತ, ತುಪ್ಪ ಬಳಸಿದ್ರು, ನನಗದು ಖುಷಿ ಆಯಿತು. ಸೊ ಟೊಮೊಟೊ ಬಾತು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಕೆಂಪಗಿದೆ, ಉದುರಾಗಾಗಿದೆ. ಟ್ರೈ ಮಾಡ್ಬಿಡೋಣ, ಮತ್ತು ಕಮ್ಮಿ ಮಾಡಿಬಿಟ್ಟು ಫಸ್ಟು ಟ್ರೈ ಮಾಡ್ಬಿಡೋಣ. ಆಹಾ, ಗಮ್ಮಂತ ಇದೆ ಬಸ್. ಸೂಪರ್. ಮಸಾಲೆನೇ ಬಹಳ ಇಷ್ಟವಾಗುವಂಥದ್ದು. ಟೊಮೊಟೊ ಬೆಳೆಸಿರ್ತಾರೆ, ಅದರ ಒಂದು ಹುಳಿ ನೀಟಾಗಿ ಸಿಗುತ್ತೆ. ಸೊ ಮೊಸರೆಲ್ಲ ಹಾಕಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಾಟಿ ಟೊಮೊಟೊ ಹಣ್ಣು ಬಳಸಿದ್ರೆ ಹುಳಿಯಾಗಿ ಸಕ್ಕತ್ತಾಗಿ ಸಿಗುತ್ತೆ ಅಂತಲೂ ಹೇಳ್ತಿದ್ರು. ಚೆನ್ನಾಗಿದೆ, ಅದ್ಭುತವಾಗಿದೆ, ಒಂದೊಳ್ಳೆ ರೆಸಿಪಿ. ತುಪ್ಪ ಎಲ್ಲ ಹಾಕಿ ಬೊಂಬಡಾಗಿ ಮಾಡಿಕೊಟ್ಟವ್ರೆ. ಮತ್ತಿನ್ನು ಸವಿರುಚಿ ಕೇಟರ್ಸಲ್ಲಿ ಸೊ ಸ್ಟಾರ್ಟಿಂಗ್ ಪ್ಯಾಕೇಜು 100 ರೂಪೀಸು. ಸೊ 100 ರೂಪಾಯಿಗೆ ಒಂದು ಸಿಂಪಲ್ ಊಟ, ಅಂದರೆ ಬಡವರ್ಗದ ಜನರಿಗೂ
ತಲುಪಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ ರೆಸಿಪಿನ ಕೇಳಿ ತಗೊಳ್ಳುವ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.